ಇದು ನಮ್ಮ ಕರ್ನಾಟಕದ ವಿಶೇಷ ಮತ್ತು ಪ್ರಸಿದ್ಧಿ ಖಾದ್ಯಗಳಲ್ಲಿ ಒಂದು ವಾಂಗಿಬಾತ್. ದಮ್ಕಟ್ಟಿ ಮಾಡೋ ವಾಂಗಿಬಾತೆ ಒಂದು ರುಚಿ ಕೊಟ್ರೆ, ಗೊಜ್ಜನ ಮಾಡಿ ಮಾಡೋ ವಾಂಗಿಬಾತೆ ಇನ್ನೊಂದ್ ತರ ರುಚಿ ಕೊಡುತ್ತೆ. ಇನ್ನು ಈ ವಾಂಗಿಬಾತ್ಗೆ ಮನೇಲಿ ಆಗ್ತಾನೆ ಫ್ರೆಶ್ ಆಗಿ ಮಸಾಲೆ ಹುರಿದು ಮಾಡಿರುವಂತ ವಾಂಗಿಬಾತ್ ಪುಡಿನ ಹಾಕಿದ್ರೆ ಅಂತೂ ತಿನ್ನೋದಕ್ಕೆ ಇನ್ನೂ ಅದ್ಭುತವಾಗಿರುತ್ತೆ. ಮೊದಲು ಪ್ಯಾನ್ಗೆ ಎಣ್ಣೆ ತುಪ್ಪ ಹಾಕಿ ಬಿಸಿ ಆದ್ಮೇಲೆ ಸಾಸಿವೆ, ಕಡಲೆ ಬೀಜ, ಗೋಡಂಬಿ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಕಂದು ಬಣ್ಣ ಬರೋವರೆಗೂ ಹುರಿದು ಇದನ್ನ ಸಪರೇಟ್ ಆಗಿ ತಕ್ಕೊಳ್ಳಿ. ಇದಕ್ಕೆ ಹೆಚ್ಚಿರುವಂತ ಕ್ಯಾಪ್ಸಿಕಮ್, ಕರ್ಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಉದ್ದಕ್ಕೆ ಹೆಚ್ಚಿರುವಂತ ಬಿಳಿ ಬದನೆಕಾಯಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿಣದ ಪುಡಿನ ಹಾಕಿ 2 ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ಹೆಚ್ಚಿರುವಂತ ಟೊಮೆಟೊ ಹಾಕಿ ಫ್ರೈ ಮಾಡಿಕೊಂಡು ಜೊತೆಗೆ ಹುಣಸೆ ಹಣ್ಣಿನ ರಸ, ಬೆಲ್ಲದ ಪುಡಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಮನೇಲಿ ಮಾಡಿರುವಂತ ವಾಂಗಿಬಾತ್ ಪುಡಿನ 2 ಟೇಬಲ್ ಸ್ಪೂನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಿದ್ರೆ ಹಸಿ ಬಟಾಣಿನ ಬೇಯಿಸಿ ಹಾಕೊಳ್ಬಹುದು. ಕೊನೆಯದಾಗಿ ಸ್ವಲ್ಪ ಜಾಸ್ತಿನೇ ಕೊಬ್ಬರಿ ತುರಿ ಮತ್ತು ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ವಾಂಗಿಬಾತ್ ಗೊಜ್ಜು ತಯಾರಾಗುತ್ತೆ. ಇದನ್ನ ಮಾಡಿರೋ ಬಿಸಿ ಬಿಸಿ ಅನ್ನದ ಮೇಲೆ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕೊಂಡು ಅವಾಗ್ಲೇ ತೆಗೆದಿಟ್ಕೊಂಡಿದ್ದಂತಹ ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದ್ಭುತ ಮತ್ತು ಅಮೋಘ ರುಚಿಕರವಾದಂತ ನಮ್ಮ ಕರ್ನಾಟಕದ ವಿಶೇಷ ಖಾದ್ಯ ವಾಂಗಿಬಾತ್ ತಯಾರಾಗುತ್ತೆ. ಇದನ್ನ ಹಾಗೆ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ನೀರ್ ಚಟ್ನಿನ ಹಾಕೊಂಡು ಸವಿಯೋದಕ್ಕಂತೂ ಇನ್ನೂ ಅದ್ಭುತವಾಗಿರುತ್ತೆ. ಟ್ರೈ ಮಾಡಿ ನೋಡಿ.